ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಶಕ್ತಿ ಪ್ರದರ್ಶನ. ಶಿವಮೊಗ್ಗದಲ್ಲಿ ರಾಘವೇಂದ್ರ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಬೃಹತ್ ರೋಡ್ ಶೋ ನಡೆಯಿತು. ನಾಮಪತ್ರ ಸಲ್ಲಿಕೆಯ ಬಳಿಕ ಬೃಹತ್ ಸಮಾವೇಶವನ್ನ ಆಯೋಜಿಸಲಾಗಿತ್ತು. ಸಮಾವೇಶದಲ್ಲಿ ಮೂವರು ಮಾಜಿ ಸಿಎಂಗಳು ಭಾಗಿಯಾಗಿದ್ರು. ಬಿಎಸ್ವೈ, ಎಚ್ಡಿಕೆ ಮತ್ತು ಬೊಮ್ಮಾಯಿ ಮೂವರು ಮಾಜಿ ಸಿಎಂಗಳು ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಶಿವಮೊಗ್ಗ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇವತ್ತು ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ನಾಮಪತ್ರ ಸಲ್ಲಿಕೆಯ ವೇಳೆ ಘಟಾನುಘಟಿ ನಾಯಕರು ಬಿಜೆಪಿ ಅಭ್ಯರ್ಥಿಗೆ ಸಾಥ್ ಕೊಟ್ಟರು. ನಾಮಪತ್ರ ಸಲ್ಲಿಕೆಯ ನಂತರ ನಡೆದಂತ ಬೃಹತ್ ಸಮಾವೇಶದ ದೃಶ್ಯವನ್ನ ನೋಡ್ತಾ ಇದ್ರಿ. ಮೂವರು ಮಾಜಿ ಸಿಎಂಗಳು ಒಂದೇ ವೇದಿಕೆಯಲ್ಲಿ ಉಪಸ್ಥಿತರಿದ್ರು. ಭಾರತ್ ಮಾತಾ ಕಿ. ನಮ್ಮ ಭದ್ರಾವತಿಯ ಎಂಪಿಎಂನ ಕಾರ್ಖಾನೆ ಮುಚ್ಚಲಿಕ್ಕೆ ಕೊನೆ ಮಳೆಯನ್ನ ಹೊಡೆದಂತವರು ಕಾಂಗ್ರೆಸ್ ಸರ್ಕಾರ ಅಂತೆಲ್ಲ ನೀವು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮಗೆಲ್ಲರೂ ಕೂಡ ಗೊತ್ತಿದೆ. ಆದ್ರೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಇಡೀ ಎಂಪಿಎಂನ ಆಸ್ತಿ ಸುಮಾರು 450 ಕೋಟಿಗೆ ಬಡ್ಡಿ ಸುಸ್ತಿ ಬಡ್ಡಿ ಸೇರಿ ಆಸ್ತಿಯನ್ನ SBIಗೆ ಪ್ಲಡ್ಜ್ ಆಗಿತ್ತು. ಅದನ್ನ 75 ಕೋಟಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ ಎಂಪಿಎಂನ ಆಸ್ತಿನ ಉಳಿಸುವಂತ ಕೆಲಸ ಮಾಡಿದರೆ. ಬರುವಂತ ದಿನದಲ್ಲಿ ನಮ್ಮ ಕುಮಾರಸ್ವಾಮಿಗಳು ಇವತ್ತೇನು ಘೋಷಣೆ ಮಾಡಿದ್ದಾರೆ, ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರದ ನೇತೃತ್ವದಲ್ಲಿ ಆ ಕಾರ್ಖಾನೆಯನ್ನು ಶುರು ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎರಡನೇದು VSL ಫ್ಯಾಕ್ಟರಿ, ವಿಶ್ವೇಶ್ವರ ಐರನ್ ಸ್ಟೀಲ್ ಫ್ಯಾಕ್ಟರಿ 100 ವರ್ಷಗಳು ತುಂಬಿದೆ. ಏನೋ ದೇವರ ಅಪೇಕ್ಷೆ ಇರ್ಬೋದು, ನಿಮ್ ರಾಘಣ್ಣ ಕುಮಾರಣ್ಣನ ನೇತೃತ್ವದಲ್ಲಿ ಒಟ್ಟಾಗಿ ಡೆಲ್ಲಿ ಹೋಗಿ ಆ VSL ಫ್ಯಾಕ್ಟರಿಯ ಬೀಗವನ್ನು ತೆಗೆಸುವಂತ ಒಂದು ಆಶೀರ್ವಾದ ದೇವರು ಮಾಡ್ತಾರೆ ಅಂತ ಅನ್ಸುತ್ತೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡಿ VSLಗೆ ಪುನಶ್ಚೇತನ ಮಾಡಲಿಕ್ಕೆ ವೇದಿಕೆ ನಿಂತ ನಮ್ಮೆಲ್ಲ ಸಾಹೇಬರ ನೇತೃತ್ವದಲ್ಲಿ ಆ ಕೆಲಸ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ವೇದಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.